ಮಹರ್ಷಿ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮ ಆಚರಣೆ ಮಾಡ್ತಿದ್ವಿ. ಕಾರ್ಯಕ್ರಮಗಳು ಹಿಂಗೆ ಕಂಟಿನ್ಯೂ ಮಾಡಬೇಕಂತೇಳಿ ಎಲ್ಲರೂ ಉದ್ದೇಶ. ಯಾಕಂದರೆ ಇಂಥ ಟೈಮ್ನಾಗ ಕೂಡ ಇಷ್ಟು ಜನ ನಾವು ಸೇರ್ತಿದ್ವಲ್ಲ, ಇದು ನಾಗೇಂದ್ರನ ಮೇಲೆ ಇರ್ತಕ್ಕಂಥ ನಮ್ಮ ಎಲ್ಲರದ್ದು ಒಂದು ಗೌರವ ಇದೆ. ಆ ಗೌರವ ಇಲ್ಲೆಲ್ಲ ನಮಗೆ ಕಾಣ್ತಾ ಇದೆ. ಅದೇ ನಿಟ್ಟಿನಲ್ಲಿ ಕೂಡ ಇಲ್ಲಿ ಬರ್ತಕ್ಕಂಥವ್ರು ಕೂಡ ಮುಂದಿನ ದಿನ ಕೂಡ ನಾವೇನು ನಾಗೇಂದ್ರನ ನಾವು ಆ ಪ್ರೀತಿ ಉತ್ಸಾಹ ಒಂದು ಪ್ರೇಮ ತೋರಿಸ್ತೀವಿ. ಅವರು ಸಹ ಭಾಳಷ್ಟು ಅಣ್ಣವ್ರು ಹೇಳಿದ್ರು, ಅದೇ ನಿಟ್ಟಿನಲ್ಲಿ ಎಲ್ಲರೂ ಇಟ್ಕೊಂಡು ಹೋಗ್ತಿದ್ದಾರೆ. ಅದನ್ನು ಯಾವತ್ತೂ ಅವರು ಯಾರಿಗೂ ನಮಗೆ ಕಡಿಮೆ ಮಾಡಿಲ್ಲ. ಮತ್ತು ಎಲ್ಲರೂ ನಾವು ಕೋರೋದು ಏನಂದ್ರೆ, ಅಣ್ಣವ್ರು ಹೇಳಿದ್ರು, ಎಲ್ಲರ ನಮ್ಮ ಅಧ್ಯಕ್ಷರು ಕೂಡ ಹೇಳಿದ್ರು, ನಾಗೇಂದ್ರನವರಿಗೆ ಸಚಿವ ಸ್ಥಾನ ಸಿಕ್ಕರೆ ಅದು ನಮ್ಮೆಲ್ಲರಿಗೂ ಸಿಕ್ಕಂತ ನಾವು ಭಾವಿಸ್ತಿದ್ವಿ. ಯಾಕಂದರೆ ಇಲ್ಲಿ ಪ್ರತಿಯೊಬ್ಬರು ಕಾರ್ಯಕರ್ತರು ಯಾವುದೋ ಒಂದು ಸ್ಥಾನಮಾನ ಸಚಿವ ಸ್ಥಾನ ಸಿಕ್ಕರೆ ಅದಕ್ಕೆ ನಾವು ಎಲ್ಲರೂ ಹಂಬಲಿಸ್ತಿದ್ದೀವಿ ಕೂಡ. ಆ ನೋವು ಕೂಡ ಎಲ್ಲರಲ್ಲಿ ಇದೆ, ನಮ್ಮ ಕ್ಷೇತ್ರದಲ್ಲಿದೆ ಮತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ಕೂಡ ಇದೆ. ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಕೂಡ ಅಣ್ಣಗೆ ಆ ಸ್ಥಾನ ಕೊಟ್ಟರೆ ತುಂಬ ಗಟ್ಟಿ ಆಗ್ತದೆ ಅನ್ನೋದು ಕೂಡ ಕಳೆದ ಕೃಷ್ಣ ಜಯಂತಿ ದಿನ ನಮ್ಮ ಚಿದಂದಪ್ಪನವ್ರು ಹೇಳಿದ್ರು, ಎಲ್ಲರೂ ಹೇಳ್ತಾನೆ ಇದ್ದಾರೆ. ಆ ಕೂಗು ಇದ್ದೇ ಇದೆ. ಈ ದಿನ ಮೊನ್ನೆ KDP ಸಭೆಯಲ್ಲಿ ಕೂಡ ನಮ್ಮ ಜಮೀರ್ ಅಹಮದ್ ಸಾಹೇಬರು ಕೂಡ ಮುಂದಿನ 10 ದಿನದ ಒಳಗೆ ಒಂದು ಸಚಿವ ಸ್ಥಾನ ಸಿಗಲೇಬೇಕಂತ ಅವರು ಒತ್ತಾಯ ಮಾಡ್ತಾರೆ ಮಾನ್ಯ ಸಿದ್ದರಾಮಯ್ಯ ಅವರಿಗೆ. ಮತ್ತು ಬಳ್ಳಾರಿಯ ನಗರದ ಯುವ ಶಾಸಕರು, ಯುವಕರ ಕಣ್ಮನಾಗಿರ್ತಕ್ಕಂಥ ಶ್ರೀಯುತ ನಾರಾ ಭರತ್ ರೆಡ್ಡಿ ಕೂಡ ಭಾಳಷ್ಟು ಸಾರಿ ಅವರು ಪದೇನೂ ನಾಗೇಂದ್ರ ಅವರು ಸಚಿವ ಸ್ಥಾನ ಕೊಟ್ಟರೆ ಅದು ನನಗೆ ಕೊಟ್ಟಂತೆ ಅಂತೇಳಿ ಹೇಳ್ತಾನೆ ಇದ್ದಾರೆ. ಮತ್ತು ಇವತ್ತು ಕೂಡ ಅವರು ಭಾಳ 25 ನಿಮಿಷ ನಾಗೇಂದ್ರನವರು ಆಗ್ಬೇಕನ್ನೇ ಅವರು ಒತ್ತಾಯ ಮಾಡಿದ್ರು. ಅವ್ರಿಗೂ ತುಂಬ ತುಡಿತ ಮತ್ತು ಹಂಬಲ ಇದೆ. ಕಾರಣ ಏನಂತಂದ್ರೆ ಅವರು ಒಂದು ಸೀನಿಯರ್ ಲೀಡರ್ ಆಗಿದ್ದಾರೆ, ಕೊಡಬೇಕಂತ ಕೂಡ ಹೇಳಿದರು. ಮತ್ತು ಆ ಸಭೆಯಲ್ಲಿ ಕೂಡ ತುಂಬ ಒಂಥರ ಸುಳ್ಳು ಸುದ್ದಿಗಳು ಕೂಡ ಹೊರಗೆ ಬರ್ತಿರ್ತಾವಣ್ಣ. ಯಾರೋ ಹೇಳಿದ್ರೆ ಭರತ್ ರೆಡ್ಡಿ ಸರ್ ಮಾತಾಡೋಕ್ಕಾರ 187 ಕೋಟಿ ಅಂತ ಹೇಳ್ತಾರೆ. ಅದನ್ನ 187 ಕೋಟಿ ಆಗೇ ಇಲ್ಲ. ಮಾನ್ಯ ಸಿದ್ದರಾಮಯ್ಯ ಕ್ಲಾರಿಫಿಕೇಶನ್ ಕೊಟ್ಟಾರ, ಬ್ಲ್ಯಾಂಕ್ ಅಧಿಕಾರಿಗಳು ಮತ್ತು ಅಲ್ಲಿ ಇರ್ತಕ್ಕಂಥವ್ರು ಸೇರಿ ಅದೇನು ಸರ್ಕಾರ ಡೈವರ್ಟ್ ಮಾಡಿ, ಶಾಸಕರ ಡೈವರ್ಟ್ ಮಾಡಿ ಅದು 93 ಕೋಟಿ ಆಗಿರ್ತಕ್ಕಂಥ ಇದು ಒಂದು ಅಧಿಕಾರಿಗಳಲ್ಲಿ ಆಗಿರ್ತಕ್ಕಂಥ ಅದು ಎಲ್ಲ ಅಮೌಂಟ್ ರಿಕವರಿ ಆಗಿದೆ. ಆದರೆ ಎಲ್ಲ ರಿಕವರ್ಡ್ ಅಮೌಂಟ್ ಆಗಿದೆ. ಅಧಿಕಾರಿಗಳು ಅದನ್ನೆಲ್ಲ ಇವತ್ತು ನಮ್ಮ SIT ಟೀಮು ಅದನ್ನು ರಿಕವರಿ ಮಾಡ್ಕೊಂಡಿದ್ದು ವಸೂಲಿ. ಆದರೆ ಇವತ್ತು ಯಾವ ಮಾಧ್ಯಮಗಳು ಹೇಳ್ತಾ ಇಲ್ಲ. ಯಾವಾಗ ಅವರಿಗೆ ಸಚಿವ ಸ್ಥಾನ ಅಂದ್ಕೊಂಡ್ರೆ ಬಳ್ಳಾರಾಗ ಬಂದ್ಬಿಡ್ತಾರೆ ED, CBI, IT ಅವರು. ಸೊ ಇದನ್ನು ನಾವು ಅದನ್ನು ಖಂಡಿಸಲೇಬೇಕು. ಅದಕ್ಕಾಗಿ ಈ ಭಾಗದಲ್ಲಿ ಕೂಡ 4 ಸಾರಿ ಶಾಸಕರಾಗಿರಂದ್ರೆ ಸುಮ್ಮನೆ ಅಲ್ಲ. 1 ಸಾರಿ ಶಾಸಕರಾಗಬೇಕಂದ್ರೆ ಎಷ್ಟೋ ಕಷ್ಟ ಇರ್ತದೆ. 4 ಸಾರಿ ಅವ್ರನ್ನ ಆಯ್ಕೆ ಮಾಡ್ತಾರಂತಂದ್ರೆ ಅವ್ರು ಏನು ಚಿನ್ನಪ್ಪಣ್ಣ ಅನ್ನೋದಂಗ ಅವ್ರ ಪ್ರೀತಿ ವಿಶ್ವಾಸ ಗಳಿಸಿದ್ದಾರೆ ಕ್ಷೇತ್ರದಲ್ಲಿ. ರಾಮರಾಜ್ಯದ ಕನಸು ಏನಾಗಿತ್ತು, ಗಾಂಧೀಜಿ ರಾಮರಾಜ್ಯದ ಕನಸು ಏನಾಗಿತ್ತು, ನಾಗೇಂದ್ರನವರ ಕ್ಷೇತ್ರದಲ್ಲಿ ಕೂಡ ಇವತ್ತು ಅದೇ ನಡೀತಾ ಇದೆ, ಅದೇ ಕನಸು ಆಗ್ತಾ ಇದೆ. ನಾವು ಯಾರಿಗೂ ಅವ್ರಿಗೆ ಅನ್ಯಾಯ ಆಗ್ತಾ ಇಲ್ಲ. ಯಾವುದಾದ್ರೂ ಗಲಾಟೆಗಳಿಲ್ಲ. ಸ್ಟೇಷನಲ್ಲಿ ನೋಡಿ ಇವತ್ತು ಯಾವುದೇ ಗಲಾಟೆಗಳಿಲ್ಲ, ಆರಾಮಾಗಿದ್ದಾರೆ, ಸಮಸ್ಯೆಗಳಿಲ್ಲ, ಜಾತಿ ಮಧ್ಯೆ ಕಲಹಗಳಿಲ್ಲ. ಯಾಕಂದ್ರೆ ಅಂಥ ನಾಯಕ ನಾವು ಪಡ್ಕೊಂಡಿವಿ, ಅಂಥ CM ನಾವು ಪಡ್ಕೊಂಡಿವಿ. ಇದೆಲ್ಲವೂ ಇರೋದ್ರಿಂದ ನಮಗೇನಾಗ್ತಾ ಇಲ್ಲ. ಆದರೂ ಈ ಸುಳ್ಳು ಹೇಳ್ತಕ್ಕಂಥ ಪಕ್ಷ BJP ಇದೆ ಅಲ್ವಾ, ಅದಕ್ಕೆ ನಾವು ಉತ್ತರ ಕೊಟ್ಟರೆ ಅದು ಆಲ್ಮೋಸ್ಟ್ ನಮಗೆ ನಾಗೇಂದ್ರನವರಿಗೆ ನಾವು ಸಚಿವ ಸ್ಥಾನಕ್ಕೆ ಹತ್ತಿರ ಆದಂತೆ. ಅದಕ್ಕೆ CM ಅವರು ಕೂಡ ಇವತ್ತು ಒಳ್ಳೆ ಗುಡ್ ನ್ಯೂಸ್ ಕೂಡ ಕೊಟ್ಟಿದ್ದಾರೆ. ರಾಜಣ್ಣವ್ರನ್ನ ನಾವು ಸಂಪುಟಕ್ಕೆ ತಗೊಳ್ತೀವಿ ಮತ್ತು ನಾಗೇಂದ್ರ ಕೂಡ ಇವತ್ತು ಹೇಳಿದ್ದಾರೆ ಸಂಪುಟ ತಗೋತೀವಿ ಅಂತ ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ತಗೋಬೇಕು ಅಂತ ಕೂಡ ಇಲ್ಲೆಲ್ಲರೂ ಒತ್ತಾಯ ಕೂಡ ಇದೆ. ಯಾಕಂದ್ರೆ ಇವತ್ತೆಲ್ಲರ ಮನೆಗಿದ್ದು ಎಲ್ಲ ಹಳ್ಳಿಯವರು ಸೇರಿವಿ. ಇಷ್ಟು ಜನ ಬಂದು ಕುಂತು ನಾವು ವಾಲ್ಮೀಕಿ ಜಯಂತಿ ಅನ್ನೋದು ಒಂದಾದ್ರೆ ನಾಗೇಂದ್ರವ್ರಿಗೆ ಶಕ್ತಿ ತುಂಬಕ್ಕಾಗಿ ನಾವು ಇಷ್ಟು ಜನ ಸೇರೋದಿಲ್ಲ. ಯಾಕಂತಂದ್ರೆ ಇಲ್ಲಿರ್ತಕ್ಕಂಥವ್ರಿಗೆ ನಮ್ಮ BJP ಒಂದು ಮೆಸೇಜ್ ಕಳಿಸ್ಬೇಕಾ, ನಾಗೇಂದ್ರ ಶಕ್ತಿ ಅಂತಂದ್ರೆ ಅದು ಯಾವುದೇ ಟೈಮ್ನಾಗ ಕರ್ಲಿ ನಾವು ಇಷ್ಟು ಜನ ಇದೀವಿ, ಒಂದು ಸೈನಿಕರು ಇದೀವಿ. ನಾವು ಎಲ್ಲ ರೀತಿಯಲ್ಲಿ ಅವ್ರಿಗೆ ಎಲ್ಲ ತನು ಮನೋಧನ ವ್ಯಯ ಮಾಡಿದ್ರು ಕೂಡ ನಮ್ಮಲ್ಲಿ ಯಾರು ಬರ್ತಾ ಇಲ್ಲಲ್ಲ. ಬಟ್ ನಾಗೇಂದ್ರ ಮೇಲೆ ಇಷ್ಟೊಂದು ಪ್ರೀತಿ ಇಟ್ಕೊಂಡು ಎಲ್ಲ ಸಮುದಾಯದ ವರ್ಗರು ಬಂದು ಇವತ್ತು ಅದು ಸಂಜೆ ಆಗಿರಲಿ, ಮಧ್ಯಾಹ್ನ ಆಗಿರಲಿ, ಬೆಳಿಗ್ಗೆ ಆಗಿರಲಿ ಸ್ವಯಂ ಆಗಿ ಬಂದು ಅವ್ರಿಗೆ ಶಕ್ತಿ ತುಂಬ ಕೆಲಸ ಮಾಡ್ತಾರಲ್ಲ, ಅದೇ ನಾಗೇಂದ್ರನ ಶಕ್ತಿಗೆ ಇವತ್ತು ಅವರೆಲ್ಲ ಭಯ ಬಿದ್ದಿದ್ದಾರೆ. ಅವರೆಲ್ಲ ಇವತ್ತು ಅವ್ರು ದುಡ್ಡು ಕೊಟ್ಕೊಂಡು ಜನಕ್ಕೆ ಕೊಂಡ್ಕೊಂಡಿದ್ದಾರೆ. ನಮ್ಮ ನಾಗೇಂದ್ರ ಪ್ರೀತಿ ಕೊಟ್ಟು ವಿಶ್ವಾಸ ಕೊಟ್ಟು ಅವರು ನಮ್ಮನ್ನೆಲ್ಲರನ್ನ ಹತ್ತಿರ ಮಾಡ್ಕೊಂಡಿದ್ದಾರೆ. ಇನ್ನೂ ಕಾರ್ಯಕರ್ತರು ಕೂಡ ಅವ್ರು ಇನ್ನೂ ಹೆಚ್ಚಿನ ಕೆಲಸ ಮಾಡೋಕ್ಕಂತ ಬಯಸ್ತಾ ಇದ್ದಾರೆ. ಕೆಲವೊಂದು ಕೆಲಸ ಏರುಪೇರು ಆಗಿದೆ. ಅದಕ್ಕಾಗಿ ಈ ಸಲ ಅವ್ರು ಏನಾದ್ರು ಸಚಿವರಾದ್ರಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರಿಗೆ ಒಂದು ಸ್ಥಾನಮಾನ ಅವ್ರು ಕೊಟ್ಟೇ ಕೊಡ್ತಾರಂತ ನಾನು ಈ ವಾಲ್ಮೀಕಿ ಜಯಂತಿ ಶುಭ ಸಂದರ್ಭದಲ್ಲಿ ನಾನು ಅದನ್ನ ಆಶಿಸುತ್ತಾ ಮತ್ತು ನಾಗೇಂದ್ರವ್ರಿಗೆ ಆ ಮಂತ್ರಿ ಪದ ಕೊಳ್ಳಿ ಮತ್ತು ಇಲ್ಲಿರ್ತಕ್ಕಂಥವ್ರಿಗೆ ಕೂಡ ಸ್ಥಾನಮಾನ ಸಿಕ್ಕಾಗ ನಮ್ಮೆಲ್ಲರಿಗೂ ಖುಷಿ ಆಗ್ತೈತೆ. ಅವತ್ತು ಇನ್ನೂ ನಾವು ನಮ್ಮ ಅಪೋಷಣೆ ಪಡುವ ಶಕ್ತಿ ಇನ್ನೂ ನಾವೆಲ್ಲರೂ ತೋರಿಸ್ಬೋದು ಅಂತ ಹೇಳ್ತಾ ಇದು ಸೂರ್ಯ ನ್ಯೂಸ್ ಕನ್ನಡ.